Hi guys, welcome to Anu Mahesh YouTube channel. ಇವತ್ತು ಬಿಗ್ ಬಾಸ್ ನಮ್ರತಾ ಗೌಡವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಹೇಗಿದೆ ಅಂತ ನೋಡ್ಕೊಂಬನ್ನಿ ಗೈಸ್. ಇದನ್ನು ಮೊದಲೇ ವಿಡಿಯೋ ಮಾಡಿದ್ದು ನಾನು ನಮ್ರತಾ ಗೌಡವ್ರನ್ನ. ಇದನ್ನು ನಾನು ಯೂಟ್ಯೂಬ್ ಚಾನಲಿಗೆ ಬಿಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಏನೇ ಸರಿ ಇದ್ರೂ ತಪ್ಪಿದ್ರು ಪ್ಲೀಸ್ ಕಮೆಂಟ್ ಮಾಡಿ. Hi, how are you guys? Fine. Good. ಬನ್ನಿ ಹೋಗೋಣ. ಓಕೆ ಹಾಯ್, ನನ್ನ ಒಫಿಷಿಯಲ್ ಪೇಜಿಂದ ಲೈವ್ ಬರೋಕ್ಕಾಗಲಿಲ್ಲ ಇವತ್ತು. ವೆರಿ ಟೈಟ್ ಸರ್ಕಲ್ ಆಫ್ ಫ್ಯಾನ್ಸ್ ಅಂದರೆ ನಾನು ಒಳಗಡೆ ಇದ್ದಾಗ ತುಂಬ ಹಗುರಾತ್ರಿ ನನಗೆ ಸಪೋರ್ಟ್ ಮಾಡಿದವರು ಎಲ್ಲರೂ ಇನ್ವೈಟ್ ಮಾಡಿ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಅಂತಲೇ ಒಂದು ಚಿಕ್ಕ ಈವೆಂಟ್ ಅಂತ ಅಲ್ಲ, ಚಿಕ್ಕದಾಗಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದೀನಿ, ಮೀಟ್ ಅಂಡ್ ಗ್ರೀಟ್. ಸೊ ಬಂದಿದ್ದಾರೆ, ಇನ್ನು ಕೆಲವೊಬ್ರು ಬರ್ತಾ ಇದ್ದಾರೆ ಆಲ್ರೆಡಿ. ಯಾ, ದಿಸ್ ಇಸ್ ಅ ರಿಯಲಿ ಪರ್ಸನಲ್ ಈವೆಂಟ್. ನನಗೆ ತುಂಬ ಇಷ್ಟಪಟ್ಟು ಆರ್ಗನೈಸ್ ಮಾಡಿರೋದು. ಐ ಹೋಪ್ ಯು ಗೈಸ್ ವಿಲ್ ಹ್ಯಾವ್ ಫನ್. ಏನೇನು ಪ್ಲಾನ್ ಮಾಡಿದ್ರಾ? ನಿಮ್ಮ ಕಡೆಯಿಂದನೂ ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಒಟ್ಟಿಗೆ ಡಾನ್ಸ್. ಹೈ ಸೊ ಯಾ, ವಿ ವಿಲ್ ಸ್ಟಾರ್ಟ್. ಇಲ್ಲದೆ ಒಂದು ಪರ್ಸನಲ್ ಇವೆಂಟ್ ನಿಮ್ಮೆಲ್ಲರಿಗೋಸ್ಕರನೇ ಅರೇಂಜ್ ಮಾಡಿರೋದು ಈ ಇವೆಂಟ್. ದಿಸ್ ಇಸ್ ಯೋರ್ ಇವೆಂಟ್. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಆಕ್ಚುಲಿ ಬಿಗ್ ಬಾಸ್ ಹೋಗಿಂತ ಮುಂಚೆ ನನಗೆ ಗೊತ್ತಿರಲಿಲ್ಲ ನೀವೆಲ್ಲ ಇಷ್ಟು ಪ್ರೀತಿಸ್ತೀರಾ ಅಂತ. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು, ನಾನು ಒಳಗಡೆ ಇದ್ದಾಗ ಯು ಗೈಸ್ ವರ್ ಫೈಟಿಂಗ್ ಫಾರ್ ಮೀ ಔಟ್ಸೈಡ್ ಅಂತ. ಯು ಗೈಸ್ ಹ್ಯಾವ್ ಸ್ಟುಡ್ ಬೈ ಮೀ ಲೈಕ್ 24/7. ನನ್ನ ಫ್ಯಾಮಿಲಿ ತರನೇ ನೀವೆಲ್ಲರೂ. ತರನೇ ಅಲ್ಲ, ನನ್ನ ಫ್ಯಾಮಿಲಿನೇ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಅ ಲಾಟ್. ಅಂದ್ರೆ ನನಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಐ ವಿಲ್ ಗೆಟ್ ಎಮೋಷನಲ್. ಬಿಕಾಸ್ ಐ ನೆವರ್ ರಿಸೀವ್ಡ್ ಇಷ್ಟೊಂದು ಲವ್. ನನಗೆ ನಮ್ರತಂಗೆ ಇಷ್ಟೊಂದು ಲವ್ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ಫ್ರಮ್ ಚೈಲ್ಡ್ಹುಡ್. ಸೊ ಯು ಗೈಸ್ ಹ್ಯಾವ್ ಲೈಕ್ ಬಯಸ್ಡ್ ಆಗೋ ಅಥವಾ ಅನ್ಬಯಸ್ಡ್ ಆಗೋ ನನಗೆ ಗೊತ್ತಿಲ್ಲ, ಏನ್ ನೋಡಿ ಇಷ್ಟಪಟ್ಟಿದ್ದೀರಾ ನನಗೆ ಗೊತ್ತಿಲ್ಲ. ಲೈಕ್ ಯು ಗೈಸ್ ಹ್ಯಾವ್ ಬೀನ್ ದೇರ್ ಫಾರ್ ಮೀ. ಲೈಕ್ ಎವ್ರಿ ಸ್ಟೆಪ್ ಅಲ್ಲೂ ನಾನು ಎಷ್ಟೇ ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಎಲ್ಲದನ್ನು ನೀವುಗಳು ಅಕ್ಸೆಪ್ಟ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಅಂಡ್ ಅದಕ್ಕೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಅಲ್ಲ, ಎಲ್ರಿಗೂ ಕನ್ನಡ ಬರುತ್ತಲ್ಲ. ಯಾ, ಸೊ ಥ್ಯಾಂಕ್ ಯು. ಬೇರೆ ಬೇರೆ ಊರುಗಳಿಂದ ಎಕ್ಸಾಮ್ಸ್ ಇದ್ರು ಬಂದಿದ್ದಕ್ಕೆ. ಸೊ ಗೈಸ್, ಇದು ಪರ್ಸ್ನಲ್ ಮೀಟಿಂಗ್, ಓನ್ಲಿ ಫ್ಯಾನ್ ಪೇಜಸ್ ಅಡ್ಮಿನಿಗೆ ಮಾತ್ರ. ನಮ್ಮ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಅಂತ ಈ ಇವೆಂಟ್ ಅಂದರೆ ಪರ್ಸ್ನಲ್ ಮೀಟಿಂಗ್ ಇತ್ತು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಯಾರು ಮುಜುಗರ ಪಡ್ಕೊಂಡು ಕುತ್ಕೋಬೇಡಿ. ಡೋಂಟ್ ಹೆಸಿಟೇಟ್, ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಹೂ ವಾಂಟ್ಸ್ ಟು ಸ್ಟಾರ್ಟ್? ಸೊ ಇವರೆಲ್ಲರೂ ನನ್ನ ಫ್ಯಾನ್ ಪೇಜ್ ಅಡ್ಮಿನ್ಸ್. Okay? Ready? Yes. Smile. ನೀವು ನೋಡ್ತಿರ್ಬೋದು, ನಮ್ಮಮ್ಮನ್ನ ಇಷ್ಟೇ ಫೋರ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡೋಕ್ಕೆ ಬರಲೇ ಇಲ್ಲ. ಸೊ ನಾವೇ ಡ್ಯಾನ್ಸ್ ಮಾಡಿದ್ವಿ, ಗರ್ಲ್ಸ್ ಮಾತ್ರ. ಆ್ಯಂಡ್ ಬಾಯ್ಸ್ ಸಪ್ರೇಟ್ ಮಾಡಿದ್ರು ಆ್ಯಂಡ್ ಗರ್ಲ್ಸ್ ನಾವು ಸಪ್ರೇಟ್ ಮಾಡಿದ್ವಿ. ಅವ್ರದ್ದು ವೀಡಿಯೋ ಕ್ಲಿಪ್ ಸಿಗಲಿಲ್ಲ, ಸೊ ಅದಕ್ಕೆ ಹಾಕಿಲ್ಲ. ನಾನಿಲ್ಲಿ ಮ್ಯೂಸಿಕ್ ಹಾಕಿಲ್ಲ, ಯಾಕಂದರೆ ಕಾಪಿರೈಟ್ ಬರುತ್ತೆ ಅಂತ, ಅದಕ್ಕೆ ಹಾಕಿಲ್ಲ. ನಮ್ರತಾ ಅವರು ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಡ್ಯಾನ್ಸ್ ಮಾಡಿದ್ರು, ಖುಷಿ ಆಯಿತು. ಆ್ಯಂಡ್ ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗಿದ್ವಿ, ಫ್ಯಾನ್ ಪೇಜಸ್ ಅಡ್ಮಿನ್ಗಳು ಮಾತ್ರ. ಆ್ಯಂಡ್ ನಾವು ಇಲ್ಲಿ ಲೈವ್ ಆಗಿ ಬಂದು ಅವ್ರನ್ನ ಮೀಟ್ ಮಾಡಿರೋ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಸೊ ನಾವು 2 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ. ಒಂದು ಸಾಂಗ್ ಸುದೀಪ್ ಸರ್ದು ಆ್ಯಂಡ್ ನೆಕ್ಸ್ಟ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ದು. ಇದೇ ತಿಂಗಳು 15ನೇ ತಾರೀಕಿಗೆ ನಮ್ಮ ಅಪ್ಪು ಸರ್ದು ಜಾಕಿ ಮತ್ತು ರಿಲೀಸ್ ಆಗ್ತಿದೆ ಮೂವಿ. ಸೊ ಗೈಸ್, ಎಲ್ಲರೂ ಹೋಗಿ ಮೂವಿ ನೋಡಿ. ನೆಕ್ಸ್ಟು ನಾವು ಕೇಕ್ ಕಟ್ ಮಾಡಿಸಿದ್ವಿ. ನಾವು ಕೇಕ್ ಮೇಲೆ ಮಾಸ್ ಮಹಾರಾಣಿ ಅಂತ ಬರೆಸಿದ್ವಿ. ನಾವು ಫ್ಯಾನ್ಸ್ ಅವ್ರಿಗೆ ಕೊಟ್ಟಿರೋ ನೇಮ್ ಅದು. ಸೊ ನಮ್ರತಾ ಅವರು ನೋಡಿ ತುಂಬ ಖುಷಿಪಟ್ಟರು ಆ ನೇಮ್ನ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.
ಕೇಕು ಸಾಕುಕೊಂಡ್ರು ಅಂದರೂ ಬಿಡ್ತಾನೆ ಇರಲಿಲ್ಲ, ಎಲ್ಲರೂ ತಿನ್ನಿಸ್ತಾನೆ ಇದ್ವಿ. ನೆಕ್ಸ್ಟ್ ನಾವು ಸನ್ಮಾನ ಮಾಡಿದ್ವಿ ಅಮ್ಮ ಅಪ್ಪ ಆ್ಯಂಡ್ ನಮ್ರತಾ ಅವರಿಗೆ. ತುಂಬ ಜನ ಗಿಫ್ಟ್ಸ್ ಕೊಡ್ತಿದ್ರು, ತುಂಬ ಖುಷಿಪಟ್ಟರು. ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ದು ಫೋಟೋ ಕೊಟ್ಟರು. ಸೊ ಅವ್ರು ಯಾರು ಅಂತ ನೇಮ್ ಗೊತ್ತಾಗಲಿಲ್ಲ, ಸೊ ಅವ್ರ ನೇಮ್ ಹೇಳೋಕ್ಕಾಗಲಿಲ್ಲ, ಸಾರಿ. ನೆಕ್ಸ್ಟು ನಾವು ನಮ್ರತಾಗೆ ಸ್ಯಾರಿ ಇಷ್ಟ ಅಂತ ನಾವು ಸ್ಯಾರಿ ಮತ್ತು ಬ್ಯಾಂಗಲ್ಸ್ ಕೊಟ್ಟು ತುಂಬ ಖುಷಿಪಟ್ಟರು. ಆಮೇಲೆ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಸ್ನ್ಯಾಕ್ಸ್ ರೆಡಿ ಮಾಡಿಸಿದ್ರು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ನ್ಯಾಕ್ಸ್ ತಿಂದು ಫೋಟೋ ತೆಗೆಸ್ಕೊಂಡು. ಆ್ಯಂಡ್ ಅವ್ರ ಅಪ್ಪ ಅಮ್ಮ ಜೊತೆ ಫೋಟೋ ತೆಗೆಸ್ಕೊಂಡೆ. ಆ್ಯಂಡ್ ಕಾರ್ತಿಕ್ ಶರ್ಮಾ ಅವರು ಕೂಡ ಬಂದಿದ್ದರು, ಅವ್ರ ಜೊತೆ ಒಂದು ಫೋಟೋ. ಆ್ಯಂಡ್ ನಮ್ಮ ಅವರ ಫ್ರೆಂಡ್ ಕೂಡ ಬಂದಿದ್ದರು. ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಷ್ಟೊತ್ತಿಗೆ ಲೇಟಾಗಿತ್ತು. 6:14ಗೆ ಟ್ರೈನ್ ಇತ್ತು ಮೈಸೂರಿಗೆ. ನಾವು 6 ಗಂಟೆ ಆದರೂ ಅಲ್ಲೇ ಇದ್ದು. ಸೊ ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ 6:20 ಆಗಿತ್ತು. ಟ್ರೈನ್ ಕೂಡ ಮಿಸ್ ಆಯಿತು. ನೆಕ್ಸ್ಟ್ 7:15 ಒಂದು ಟ್ರೈನ್ ಇತ್ತು, ಸೊ ಅದಕ್ಕೆ ನಾವೆಲ್ಲ ಹೊರಟ್ವಿ. ಆ್ಯಂಡ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಆ್ಯಂಡ್ ರೀಲ್ಸ್ ಮಾಡಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ 9:30, 10 ಆಗಿತ್ತು. ಸೊ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.